ಮಕ್ಕಳು ಚೆನ್ನಾಗಿ ಓದಿ ಉದ್ಧಾರ ಆಗಲಿ ಅಂತ ನೂರಾರು ಕನಸುಗಳನ್ನ ಹೊತ್ತು ವಸತಿ ಶಾಲೆಗೆ ದಾಖಲು ಮಾಡಿಸಿದ್ದಾರೆ. ಮಗ ಓದುತ್ತಿದ್ದಾನೆ ಎಂದು ನೆಮ್ಮದಿಯಾಗಿ ಮಲಗಿದ್ದ ಪೋಷಕರಿಗೆ ಆ ಒಂದು ಫೋನ್ ಕಾಲ್ ಬರಸಿಡಿಲು ಬಡಿದ ಹಾಗೆ ಆಗಿದೆ. ಅಯ್ಯೋ ಏನಾಯ್ತೋ ಏನೋ ಎಂದು ಹೋಗಿ ನೋಡುವಷ್ಟರಲ್ಲಿ ಆಗಲೇ ಮಗ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾನೆ. ಮಗನ ಸಾವಿಗೆ ಶಿಕ್ಷಕ ಕಾರಣ ಎಂದು ಪೋಷಕರು ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಅಷ್ಟಕ್ಕೂ ಆ ಹುಡುಗ ಸಾವನ್ನಪ್ಪಿದ್ದು ಯಾಕೆ ಅಂತೀರಾ? ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ಸಮೀಪದ ಖಾಸಗಿ ಸ್ಟರ್ಲಿಂಗ್ ವಸತಿ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದ ಗುರುಕಿರಣ್ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ಆತಂಕ ಮೂಡಿಸಿದೆ. ಕಾಡೆಯರಪ್ಪನಹಳ್ಳಿಯಲ್ಲಿರುವ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ನಿವಾಸಿ ರಾಘವೇಂದ್ರ ಅವರ ಮಗ ಗುರುಕಿರಣ್ 6ನೇ ತರಗತಿಯಲ್ಲಿ ಓದುತ್ತಿದ್ದ. ಬೆಳಿಗ್ಗೆ ಶಾಲೆಯಿಂದ ಪೋಷಕರಿಗೆ ಕರೆ ಮಾಡಿ ಮಗನ ಆರೋಗ್ಯದಲ್ಲಿ ಏರುಪೇರಾಗಿದೆ, ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಎಂದು ಮಾಹಿತಿ ನೀಡಲಾಗಿತ್ತು. ಆದರೆ ಆತಂಕದಿಂದ ಆಸ್ಪತ್ರೆಗೆ ಧಾವಿಸಿದ ಪೋಷಕರಿಗೆ ಮಗ ಮೃತಪಟ್ಟಿರುವ ಸುದ್ದಿ ಆಘಾತ ಉಂಟುಮಾಡಿತು. ಮಗನ ಸಾವಿಗೆ ಶಿಕ್ಷಕ ಮತ್ತು ಶಾಲೆಯಲ್ಲಿ ನೀಡಲಾಗುತ್ತಿದ್ದ ಅತಿಯಾದ ಒತ್ತಡವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಶಾಲೆಯ ಬಳಿಗೆ ಲಗ್ಗೆ ಇಟ್ಟ ಪೋಷಕರು ದೈಹಿಕ ಶಿಕ್ಷಕ ನಾರಾಯಣನಿಗೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಶಾಲೆಯ ಕೊಠಡಿಯ ಒಳಗೆ ಇದ್ದ ಸಿಸಿಟಿವಿ ದೃಶ್ಯಗಳನ್ನು ಸಹ ನಾಶ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶಿಕ್ಷಕ ಒಳಗೆ ಹೋದರೂ ಬಿಡದೆ ಎಳೆದುಕೊಂಡು ಹೊಡೆಯಲು ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಶಿಕ್ಷಕನನ್ನ ರಕ್ಷಿಸಲು ಹರಸಾಹಸ ಪಟ್ಟರು. ಕೊನೆಗೆ ಶಾಲಾ ಕೊಠಡಿಯಲ್ಲಿ ಕೂಡಿ ಹಾಕಿ ಶಿಕ್ಷಕನನ್ನು ರಕ್ಷಣೆ ಮಾಡಲಾಗಿದೆ. ಘಟನೆ ಕುರಿತು ಬಾಗಲೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಡಿಸಿಪಿ ಮಿಥುನ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪೋಷಕರನ್ನ ಮನವೊಲಿಸಲು ಯಶಸ್ವಿಯಾದರು. ವಿದ್ಯಾರ್ಥಿಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಸಾವಿನ ನಿಖರ ಕಾರಣ ತಿಳಿಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಬೆಳಗ್ಗೆ 6:42 ಸ್ಕೂಲಿಂದ ಫೋನ್ ಮಾಡಿದ್ರು ಕುಸ್ತು ಬಿದ್ದೇವನೆ ಅಂತ. ಇಲ್ಲಿ ಬಂದು ನೋಡಿದ್ರೆ ರಾಡಿಂದ ಹೊಡೆದಿದ್ದಾನ ಮಗನ್ನ. ರಾಡಿಂದ ಹೊಡೆದು ಸಾಯಿಸ್ಬಿಟ್ಟು ಹಾಸ್ಪಿಟಲ್ ಬಿಡಾಮೀಟರ್ ಹತ್ರ ಇರೋ ಹುಡುಗರು ಹೊಡೆದವ್ರೆ. ಸ್ಟೀಲ್ ರಾಡ್ ತಲೆಗೆ ಹೊಡೆದಂತೆ. ಹೊಡೆದಾಗ ಅವನು ಇದಾಗೋಗ್ಬಿಟ್ಟಾನೆ. ಆಗಿರ್ತದೆ ಸ್ಟೀಲ್ ರಾಡಿಂದ ಹೊಡೆದವ್ರೆ. ಆಮೇಲೆ ಟಾಯ್ಲೆಟ್ ರೂಮ್ ಹತ್ರ ಕುತ್ತಿಗೆ ಬಗ್ಸ್ಕೊಂಡು ಕುತ್ತಿಗೆ ಮೇಲೆ ಹೊಡೆದಂತೆ. ಅವನ ಪಿಟಿ ಮಾಸ್ಟರ್ ನಾರಾಯಣ ಅಂತಾನೇನೋ ಏನೋ ಹೇಳಿದ್ರು. ಅವ್ರ ತಂದೆ ಅವ್ರ ತಂದೆ ನಮ್ದು ಅಲ್ಲಿ ಸುಬೇದಾರ್ ಪಳ್ಳಿ ಯಲಹಂಕದ. ಹೋದ ವರ್ಷ ಸ್ಕೂಲ್ ಹಾಕಿದ್ದೆ, ಹಾಸ್ಟೆಲ್ಗೆ ಹಾಕಿದ್ದೆ. ನಮ್ಮ ಹೆಸರು ರಾಘವೇಂದ್ರ ಅಂತ. ಸ್ಕೂಲ್ ಅಂತ ಒಂದು ಶಾಲೆ ಇದೆ. ಇವತ್ತು ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತಂದು, ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯಂದರು ಕೂಡ ಅಲಿಗೇಷನ್ ಮಾಡ್ತಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಒಬ್ಬ ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ 40-50 ಜನ ಇದ್ದಾರೆ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ ಅಥವಾ ಯಾವ್ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲವುದೂ ಕೂಡಿ ನಾವು ನೀಟಾಗಿ ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮಾಡಿಕೊಂಡು ಆಶ್ವಾಸನೆ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ದೂರು ಆ್ಯಸ್ ಆಫ್ ನೋ ಬಂದಿಲ್ಲ. ಬಟ್ ಚೆಕ್ ಮಾಡಿ ನೋಡ್ತೀವಿ ನಾವು ಇದೆಯಾ ಅಂತ. ಸಾಕಷ್ಟು ಅಲಿಗೇಷನ್ಸು ಬೇರೆ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯ BO ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಯಾರ್ಯಾರು ಪೇರೆಂಟ್ಸ್ಗೆ ಏನೇನು ಸಮಸ್ಯೆಗಳಿದೆ, ಸೊ ಅವ್ರ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ ಅಥವಾ ಇಲ್ಲಿಗಲ್ ಆ್ಯಕ್ಟ್ಸ್ ಆಗಿದೆಯಾ ಅಂತಂದೂ ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಅದೇನು ಯಾವ್ಯಾವ ಇಲಾಖೆಯಿಂದ ಏನು ಕ್ರಮ ತೊಗೊಳ್ಬೇಕು ಅದನ್ನು ಬಿಗಿಯಾದ ಕ್ರಮನ ತೊಗೊಳ್ತೀವಿ. ಆರೋಪಗಳೇನು ಮತ್ತು ಅವರು ಕೊಟ್ಟಿರೋಂಥ ದೂರಿನಲ್ಲಿ ಏನು ಆರೋಪ ಮಾಡ್ತಾರೆ? ಅದೇ ಒಬ್ಬ PT ಟೀಚರು ನಮ್ಮ ಮಗನಿಗೆ ಹಲ್ಲೆ ಮಾಡಿದ್ದಾರೆ, ಆದ್ದರಿಂದ ಡೆತ್ ಆಗಿದೆ ಅಂತಂದು ಫ್ಯಾಮಿಲಿ ಮೆಂಬರ್ಸ್, ಅಪ್ಪ ಅಮ್ಮ ಮತ್ತು ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಇದೆ ಕೊಡಿ, ಅದನ್ನು ಪೋಸ್ಟ್ಮಾರ್ಟಮ್ ಕೂಡ ಮಾಡಿಸ್ತೀವಿ. ಪೋಸ್ಟ್ಮಾರ್ಟಮ್ನಲ್ಲಿ ಯಾವ ರೀತಿ ಬರ್ತದೆ ಏನು ಅಂತ ತನಿಖೆನ ಮುಂದುವರಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ. ಏನು ತನಿಖೆ ಮಾಡಬೇಕು, ತನಿಖೆ ಮಾಡಿದ ನಂತರ ಆಡಳಿತ ಮಂಡಳಿಯವರು ಕೂಡ ಇಲ್ಲ ಏನಾದರೂ ವಶಪಡೆ ಅಂತ ತನಿಖೆನ ನಾವು ನೋಡಬೇಕು.
ಈಗಲೇ ಐ ಕ್ಯಾನಾಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನೋಡಿ ಮತ್ತು ಕಾನೂನು ಪ್ರಕಾರ ಯಾರ್ಯಾರ್ದು ಲೋಪದೋಷಗಳಿದ್ದಾವೆ, ಇಲ್ಲಿಗಲ್ ಆ್ಯಕ್ಟ್ಸ್ ಏನಾದ್ರು ಆಗಿದೆಯಾ ಏನು ಅಂತ ನೋಡಿ ಕ್ರಮ ತಗೊಂಡು ಮಂಡಳಿ ಏನಾದರೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್, ಏನಾಗಿದೆ ಇನ್ಸಿಡೆಂಟ್ ಅಂತ ಬೆಳಗ್ಗೆ ಆಗಿರೋ ಇನ್ಸಿಡೆಂಟ್ ಈಗ ಮಾನವೀಯತೆ ಅವ್ರ ಬಗ್ಗೆ ನನಗೆ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿರೋ ಬಗ್ಗೆ ನನಗೆ ಇದೆ. ನಾನು ಇಲ್ಲೇ ಸಾರ್ವಜನಿಕರಿಗೆ ಮತ್ತು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ. ಇಲ್ಲಿಗೆ ಮಾನವೀಯತೆ ದೃಷ್ಟಿಯಿಂದ ಕೂಡ ಇಲ್ಲಿಗೆ ಮಾತುಕತೆಗೂ ಕೂಡ ಬರ್ತಿಲ್ಲ ಅಂತ ಮಗು ವಿಚಾರ ಮಗು ಥರ ಸಾವನ್ನಪ್ಪಿದೆ ವಿಚಾರ ಅಲ್ಲ, ಅದು ನೀವು ಅವ್ರ ಹತ್ರ ಕೇಳ್ತಾರೆ. ಸರ್, ಈಗ ವಸತಿ ಶಾಲೆಗಳು ಸರ್ ದೇವರಲ್ಲಿ ಹಿಂದೆ ಒಂದು ಘಟನೆ ವಸತಿ ಶಾಲೆ ಪದೇ ಪದೇ ವಸತಿ ಶಾಲೆ ಆಗ್ತಾ ಇರ್ತದೆ. ಇದ್ರ ಬಗ್ಗೆ ಏನಾದರೂ ಮುಂದೆ ಅವರಿಗೆ ಕ್ರಮ ತಗೊಳ್ಳುವಂಥದ್ದು ಶಿಕ್ಷಣ ಇಲಾಖೆಯವರು ಗಮನಕ್ಕೆ ಇದನ್ನು ಕೂಡ ಬಿ ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರ ಪೇರೆಂಟ್ಸು ಕೂಡ ಇದ್ದಾರೆ. ಏನೇನು ಸಮಸ್ಯೆಗಳಿದೆ ಅವ್ರಿಗೆ ಹೇಳ್ತು ಅಂತಂದರೆ ಅವ್ರಿಗೆ ಪವರ್ಸ್ ಇರ್ತದೆ. ಸೊ ಲೀಗಲಿ ಏನು ಮಾಡಬೇಕು ಅದನ್ನು ಅನುಮತಿ ಇದೆಯಾ ಸರ್ ರೆಸಿಡೆನ್ಷಿಯಲ್ ಸ್ಕೂಲ್? ಅದು ಅವ್ರಿಗೆ ಕೇಳೋದು. ನಿಮಗೆ ಪ್ರಾಥಮಿಕ ನೋಡೋದು ಪ್ರಾಥಮಿಕವಾಗಿ ಪೊಲೀಸ್ ಇಲಾಖೆ ಗೊತ್ತಾಗಲ್ಲ, ಶಿಕ್ಷಣ ಇಲಾಖೆಯವರು ಬರ್ತಾರೆ ಬಿ ಅವರು ತಾವು ಕೇಳೋದು ಸೂಕ್ತ ಅಂತ ಅನಿಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್.